1999ನೇ ಇಸ್ವಿ ದೆಹಲಿಯೇ ಒಂದು ಹೈ ಪ್ರೊಫೈಲ್ ಪಾರ್ಟಿ. ಹಾ ಮಧ್ಯರಾತ್ರಿ ಕಳೆದಿತ್ತು, ಮ್ಯೂಸಿಕ್ ನಿಂತಿತ್ತು. ಆ ಪಾರ್ಟಿಯಲ್ಲಿ ಒಬ್ಳು ಮಾಡೆಲ್ ಬಾರ್ನ ಹಿಂದೆ ನಿಂತು ಸರ್ವ್ ಮಾಡ್ತಿದ್ಲು. ಹ್ಮ್ ಡ್ರಿಂಕ್ಸ್ ಕೇಳಿದ್ದಕ್ಕೆ ಇಲ್ಲ ಅಂದಿದ್ದಕ್ಕೆ ಆಕೆಯನ್ನು ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಗುಂಡಿಕ್ಕಿ ಕೊಲ್ಲಲಾಯಿತು. ಹ್ಮ್ ಇದೊಂದು ಕೇವಲ ಕೊಲೆ ಪ್ರಕರಣವಾಗಿರಲಿಲ್ಲ. ಖಂಡಿತ ಇಲ್ಲ. ಇದು ಅಧಿಕಾರ, ಹಣ ಮತ್ತು ಪ್ರಭಾವದ ವಿರುದ್ಧ ಒಂದು ದಶಕಕ್ಕೂ ಹೆಚ್ಚು ಕಾಲ ನಡೆದ ನ್ಯಾಯಕ್ಕಾಗಿನ ಹೋರಾಟದ ಕಥೆ. ಈ ಒಂದು ಕೇಸ್ ನಮ್ಮ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನೇ ಪರೀಕ್ಷೆಗೆ ಒಳಪಡಿಸಿತ್ತು. ಹೌದು. ಈ ಚರ್ಚೆಯ ಉದ್ದೇಶ ಕೇವಲ ಆ ಘಟನೆಯನ್ನು ನೆನಪಿಸ್ಕೊಳ್ಳೋದಷ್ಟೇ ಅಲ್ಲ. ನಮ್ಮ ಕೈಯಲ್ಲಿರುವ ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಇತರ ಮೂಲಗಳನ್ನ ಬಳಸಿ ಈ ಪ್ರಕರಣ ಭಾರತದ ನ್ಯಾಯ ವ್ಯವಸ್ಥೆ, ಮಾಧ್ಯಮದ ಪಾತ್ರ ಮತ್ತೆ ಸಮಾಜದ ಮೇಲೆ ಬೀರಿದ ಪರಿಣಾಮವನ್ನು ನಾವು ಆಳವಾಡಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಕೇವಲ ಏನಾಯ್ತು ಅಂತ ನೋಡಲ್ಲ, ಇಲ್ಲ, ಹೇಗಾಯ್ತು ಮತ್ತು ಯಾಕಾಯ್ತು ಅನ್ನೋದನ್ನು ನೋಡೋಣ. ಸಾಕ್ಷಿಗಳು ಯಾಕೆ ಒಬ್ಬರ ಹಿಂದೆ ಒಬ್ಬರು ತಮ್ಮ ಹೇಳಿಕೆ ಬದಲಾಯಿಸಿದ್ರು, ಆಮೇಲೆ ಸಾರ್ವಜನಿಕರ ಆಕ್ರೋಶ ನ್ಯಾಯದ ದಿಕ್ಕನ್ನೇ ಹೇಗೆ ಬದಲಾಯಿಸಿತು, ಮತ್ತು ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನ್ಯಾಯ ಸಿಕ್ಕಿತಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಹಾಗಾದ್ರೆ ಆ ಕರಾಳ ರಾತ್ರಿಯಿಂದಲೇ ಶುರು ಮಾಡೋಣ. ಸರಿ. ಏಪ್ರಿಲ್ 29, 1999ರ ಮಧ್ಯರಾತ್ರಿ. ದಕ್ಷಿಣ ದೆಹಲಿಯ ಕುತುಬ್ ಕೊಲೊನೆಡ್ ಅನ್ನೋ ಒಂದು ದುಬಾರಿ ರೆಸ್ಟೋರೆಂಟ್. ಅಲ್ಲಿ ಜೆಸಿಕಾ ಲಾಲ್ ಅನ್ನೋ ಮಾಡೆಲ್ ಬಾರ್ಮೇಡ್ ಆಗಿ ಕೆಲಸ ಮಾಡ್ತಿದ್ರು. ಪಾರ್ಟಿ ಮುಗ್ದಿತ್ತು, ಬಾರ್ ಕ್ಲೋಸ್ ಆಗಿತ್ತು. ಆಗ ಹರಿಯಾಣದ ಪ್ರಭಾವಿ ರಾಜಕಾರಣಿ ವಿನೋದ್ ಶರ್ಮಾ ಅವರ ಮಗ ಸಿದ್ಧಾರ್ಥ ವಶಿಷ್ಠ ಅಲಿಯಾಸ್ ಮನು ಶರ್ಮಾ. ಹೌದು, ಮನು ಶರ್ಮಾ ತನ್ನ ಸ್ನೇಹಿತರ ಜೊತೆ ಅಲ್ಲಿಗೆ ಬರ್ತಾನೆ. ಹೌದು, ಮನು ಶರ್ಮಾ, ವಿಕಾಸ್ ಯಾದವ್ ಮತ್ತು ಅಮರ್ದೀಪ್ ಸಿಂಗ್ ಗಿಲ್ ಈ ಮೂವರು ಒಟ್ಟಿಗೆ ಬಂದಿದ್ರು. ಮನು ಶರ್ಮಾ ಜೆಸಿಕಾ ಬಳಿ ಹೋಗಿ ಮದ್ಯ ಕೇಳ್ತಾನೆ. ಅವಾಗ್ಲೇ ಬಾರ್ ಕ್ಲೋಸ್ ಆಗಿತ್ತಲ್ವಾ? ಹೌದು. ಸೊ ಜೆಸಿಕಾ ಬಾರ್ ಕ್ಲೋಸ್ ಆಗಿದೆ, ಕೊಡಲು ಸಾಧ್ಯವಿಲ್ಲ ಅಂತ ನಿರಾಕರಿಸ್ತಾರೆ. ಆಗ ಮನು ಶರ್ಮಾ 1000 ರೂಪಾಯಿ ಕೊಟ್ಟು ಕೇಳಿದಾಗ್ಲೂ ಅವರು ಒಪ್ಪೋದಿಲ್ಲ. ಆಗ ಕೋಪಗೊಂಡ ಮನು ಶರ್ಮಾ ತನ್ನ ಹತ್ತಿರ ಇದ್ದ 22 ಕ್ಯಾಲಿಬರ್ ಪಿಸ್ಟೋಲ್ನಿಂದ 2 ಬಾರಿ ಗುಂಡು ಹಾರಿಸ್ತಾನೆ. 2 ಬಾರಿ? ಹೌದು. ಮೊದಲ ಗುಂಡು ಸೀಲಿಂಗಿಗೆ ತಾಗುತ್ತೆ. ಎರಡನೆಯ ಗುಂಡು ನೇರವಾಗಿ ಜೆಸಿಕಾಡ ತಲೆಗೆ, ಎಡಗಣ್ಣಿನ ಸ್ವಲ್ಪ ಮೇಲೆ ತಾಗಿ ಆಕೆ ಅಲ್ಲೇ ಕುಸಿದು ಬೀಳ್ತಾರೆ. ಅಯ್ಯೋ! ಪಾರ್ಟಿಯಲ್ಲಿದ್ದವ ಎಲ್ಲ ಶಾಕ್ ಆಗ್ತಾರೆ. ತಕ್ಷಣವೇ ಮನು ಶರ್ಮಾ ಮತ್ತು ಆತನ ಸ್ನೇಹಿತರು ಅಲ್ಲಿಂದ ಪರಾರಿಯಾಗ್ತಾರೆ. ಕಾನೂನು ಪ್ರಕಾರ ಹೇಳೋದಾದ್ರೆ ತನಿಖೆ ತಕ್ಷಣವೇ ಶುರುವಾಯಿತು. ಘಟನೆಯ ಪ್ರತ್ಯಕ್ಷದರ್ಶಿ ಶಯಾನ್ ಮುನ್ಷಿ ಅನ್ನೋ ಮಾಡೆಲ್ ನೀಡಿದ ಹೇಳಿಕೆಯ ಆಧಾರದ ಮೇಲೆ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ನಂಬರ್ 28799. ಆ ಎಫ್ಐಆರ್ ಅಲ್ಲಿ ಮನು ಶರ್ಮಾನ ಹೆಸರು ಇತ್ತಾ? ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಅಷ್ಟೇ ಅಲ್ಲ, ಆ ರೆಸ್ಟೋರೆಂಟ್ನ ಮಾಲಕಿ ಬೀನಾ ರಮಣಿ ಓಡಿ ಹೋಗುತ್ತಿದ್ದ ಮನು ಶರ್ಮಾನ ಕಾಲರ್ ಹಿಡಿದು ನಿಲ್ಲಿಸಿ, ನೀನು ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನಿಸಿದ್ರು. ಇದು ಪ್ರಕರಣದ ಅತ್ಯಂತ ಬಲವಾದ ಸಾಕ್ಷ್ಯವಾಗಿತ್ತು. ಅಷ್ಟೇ ಅಲ್ಲ, ಸಾಕ್ಷ್ಯ ನಾಶ ಮಾಡೋ ಪ್ರಯತ್ನ ಕೂಡ ನಡೆತು ಅಂತ ಕೇಳಿದಿನಿ. ಹೌದು. ಮನು ಶರ್ಮಾ ಬಂದಿದ್ದ ಕಪ್ಪು ಬಣ್ಣದ ಟಾಟಾ ಸಫಾರಿ ಕಾರ್, ಅದರ ನಂಬರ್ CH-0-W-6535. ಓಕೆ. ಅದನ್ನು ವಿಕಾಸ್ ಯಾದವ್ ಮತ್ತು ಅಮರ್ದೀಪ್ ಗಿಲ್ ಘಟನಾ ಸ್ಥಳದಿಂದ ಬಲವಂತವಾಗಿ ತೆಗೆದುಕೊಂಡು ಹೋಗ್ತಾರೆ. ಇದೆಲ್ಲವೂ ದಾಖಲಾಯಿತು. ತಿಯಾಗಿತ್ತು. ಕೊಲೆಗೆ ಬಳಸಿದ ಆಯುಧದ ಬಗ್ಗೆ ಮಾಹಿತಿ ಇತ್ತು. ಇದು ಒಂದ್ರೀತಿ ಓಪನ್ ಅಂಡ್ ಶಟ್ ಕೇಸ್ ಅಂತ ಅನ್ಸತ್ತೆ ಅಲ್ವಾ? ಖಂಡಿತ. ಯಾವುದೇ ಕ್ರಿಮಿನಲ್ ಕೇಸ್ಗೆ ಬೇಕಾದ ಎಲ್ಲಾ ಅಂಶಗಳು ಇಲ್ಲಿದ್ವು. ಆದ್ರೆ ಮುಂದಿನ 7 ವರ್ಷಗಳಲ್ಲಿ ನಡೆದಿದ್ ಮಾತ್ರ ಅದು ಭಾರತೀಯ ನ್ಯಾಯಾಂಗದ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ. 7 ವರ್ಷಗಳ ಸುದೀರ್ಘ ವಿಚಾರಣೆ ನಡೆಯಿತು. ಕೊನೆಗೆ ಫೆಬ್ರವರಿ 21, 2006ರಂದು ವಿಚಾರಣಾ ನ್ಯಾಯಾಲಯ ಒಂದು ಆಘಾತಕಾರಿ ತೀರ್ಪು ನೀಡಿತು. ಮನು ಶರ್ಮಾ ಸೇರಿದಂತೆ ಎಲ್ಲ 9 ಆರೋಪಿಗಳನ್ನು ನಿರ್ದೋಷಿಗಳು ಅಂತ ಖುಲಾಸೆಗೊಳಿಸಿತು. ಇಡೀ ದೇಶವೇ ಬೆಚ್ಚುಬಿದ್ದಿತ್ತು. ಇಷ್ಟೊಂದು ಸಾಕ್ಷಿಗಳಿದ್ದ ಕೇಸ್ ಹೀಗೆ ಹೇಗೆ ಬೀಳೋಕೆ ಸಾಧ್ಯ? ಇಲ್ಲಿಂದಲೇ ಕೇಸ್ನ ಅಸಲಿಯಾಟ ಶುರುವಾಗಿದ್ದು. ಪ್ರಾಸಿಕ್ಯೂಷನ್ ಪರವಾಗಿದ್ದ 32 ಪ್ರಮುಖ ಸಾಕ್ಷಿಗಳು ವಿಚಾರಣೆ ವೇಳೆ ತಮ್ಮ ಹೇಳಿಕೆಗಳನ್ನ ಬದಲಾಯಿಸಿದ್ರು. ಅಂದ್ರೆ ಅವರು ಹಾಸ್ಟೈಲ್ ವಿಟ್ನೆಸ್ ಆದ್ರು. ಹಾಸ್ಟೈಲ್ ವಿಟ್ನೆಸ್? ಹೌದು. ಒಬ್ಬ ಪ್ರಮುಖ ಸಾಕ್ಷಿ ತಿರುಗಿ ಬಿದ್ರೆ ಕೇಸ್ ದುರ್ಬಲ ಆಗುತ್ತೆ. ಇಲ್ಲಿ 32 ಜನ. ಇದು ಕೇವಲ ಲಂಚ ಅಥವಾ ಬೆದರಿಕೆಯ ಪರಿಣಾಮವಾಗಿರಲಿಲ್ಲ. ಇದು ನಮ್ಮ ಸಾಕ್ಷಿ ಸಂರಕ್ಷಣಾ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯವನ್ನು ತೋರಿಸ್ತಿತ್ತು. ಒಂದಲ್ಲ ಎರಡಲ್ಲ, 32 ಜನ. ನಂಬೋಕೆ ಕಷ್ಟ ಆಗ್ತಿದೆ.
ಇದರಲ್ಲಿ ಪ್ರಮುಖ ಸಾಕ್ಷಿ ಯಾರ ಹೇಳಿಕೆ ಮೇಲೆ ಎಫ್ಐಆರ್ ಆಗಿತ್ತೋ ಆ ಶಯಾನ್ ಮುನ್ಷಿ ಕೂಡ ಇದ್ನಾ? ಹೌದು. ಶಯಾನ್ ಮುನ್ಷಿ ತನ್ನ ಮೊದಲ ಹೇಳಿಕೆಯನ್ನು ಸಂಪೂರ್ಣವಾಗಿ ಅಲ್ಲಗಳೆದ. ಕೋರ್ಟ್ನಲ್ಲಿ ತಾನು ನೋಡಿದ್ದು ಒಬ್ಬನಲ್ಲ, ಇಬ್ರು ಬೇರೆ ಬೇರೆ ವ್ಯಕ್ತಿಗಳು ಗುಂಡು ಹಾರಿಸಿದ್ದನ್ನು ಅಂತ ಹೇಳಿ ಒಂದು ಹೊಸ ಒಂದ್ ನಿಮಿಷ, 2 ಗನ್ ಥಿಯರಿ ಅಂದ್ರೆ ಏನು? ಹೌದು, 2 ಗನ್ ಥಿಯರಿಯನ್ನು ಹುಟ್ಟಾಕಿದ. ಅವನ ಈ ಹೇಳಿಕೆ ಕೇಸ್ನ ದಿಕ್ಕನ್ನೇ ಬದಲಿಸ್ತು. ಅದು ಯಾಕೆ ಅಷ್ಟು ಪರಿಣಾಮಕಾರಿಯಾಯಿತು? ನೋಡಿ, ಇದು ಬಹಳ ಚಾಣಾಕ್ಷತನದ ಸುಳ್ಳು. ಇಬ್ರು ಗುಂಡು ಹಾರಿಸಿದ್ರು ಅಂತ ಹೇಳಿದ ತಕ್ಷಣ ಪ್ರಾಸಿಕ್ಯೂಷನ್ಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಏನು? ಜೆಸ್ಸಿಕಾಗೆ ತಾಗಿದ್ದು ಯಾವ ಗನ್ನನಿಂದ ಬಂದ ಗುಂಡು, ಆ ಗನ್ ಯಾರ ಕೈಯಲ್ಲಿತ್ತು, ಇದನ್ನ ನಿಖರವಾಗಿ ಸಾಬೀತುಪಡಿಸುವುದು ಕಷ್ಟ. ಸಂಶಯದ ಲಾಭ ಆರೋಪಿಗೆ ಸಿಗುವಂತೆ ಮಾಡುವುದು ಇದರ ಉದ್ದೇಶವಾಗಿತ್ತು. ರೀಸನಬಲ್ ಡೌಟ್ ಕ್ರಿಯೇಟ್ ಮಾಡಿಬಿಟ್ರೆ ಕೇಸ್ ಅಲ್ಲೇ ಕುಸಿದು ಹೋಗುತ್ತೆ. ಅಷ್ಟೇ ಅಲ್ಲ, ಆತ ತನಗೆ ಹಿಂದಿ ಸರಿಯಾಗಿ ಬರುವುದಿಲ್ಲ. ಆದ್ರೂ ಪೊಲೀಸರು ತನ್ನ ಹೇಳಿಕೆಯನ್ನು ಹಿಂದಿಯಲ್ಲೇ ದಾಖಲಿಸಿಕೊಂಡಿದ್ರು ಅಂತನೂ ಹೇಳಿದ. ಇದು ನಂಬುವಂತ ಮಾತೆ? ಕೋರ್ಟ್ ಇದನ್ನೆಲ್ಲ ಹೇಗೆ ಒಪ್ಕೊಂಡಿತು? ದುರದೃಷ್ಟವಶಾತ್ ವಿಚಾರಣಾ ನ್ಯಾಯಾಲಯ ಒಪ್ಪಿಕೊಂಡಿತು. ಶಯಾನ್ ಮುನ್ಷಿಯ ಈ ಹೇಳಿಕೆಗೆ ಬ್ಯಾಲಿಸ್ಟಿಕ್ ತಜ್ಞ ಪ್ರೇಮ್ ಕುಮಾರ್ ಮನೋಚ ಅವರ ಹೇಳಿಕೆಯೂ ಪುಷ್ಟಿ ನೀಡಿತು. ಓ. ಅವರು ಕೂಡ ತಮ್ಮ ಮೊದಲ ವರದಿಯನ್ನು ತಳ್ಳಿಹಾಕಿ 2 ಗುಂಡುಗಳು ಬೇರೆ ಬೇರೆ ಪಿಸ್ತೂಲ್ಗಳಿಂದ ಹಾರಿಸಲಾಗಿದೆ ಅಂತ ಹೇಳಿದರು. ಇದು ಸಾಕ್ಷ್ಯಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸೋ ಒಂದು ದೊಡ್ಡ ಸಂಚಿನ ಭಾಗವಾಗಿತ್ತು. ನಂತರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪುಗಳಲ್ಲಿ ವಿಚಾರಣಾ ನ್ಯಾಯಾಲಯದ ಈ ನಿರ್ಧಾರವನ್ನು ತೀವ್ರವಾಗಿ ಟೀಕಿಸಿದವು. ಹಾಗಾದ್ರೆ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಯಿತು. ಅಧಿಕಾರ ಮತ್ತು ಹಣದ ಮುಂದೆ ನ್ಯಾಯ ಸೋತ್ಹೋಯ್ತು. ಆದರೆ ಜನರು ಇದನ್ನು ಸುಮ್ಮನೆ ಒಪ್ಕೊಳ್ಳಿಲ್ಲಲ್ವಾ? ಖಂಡಿತ ಇಲ್ಲ. ಖುಲಾಸೆಯ ತೀರ್ಪು ಹೊರಬಿದ್ದ ತಕ್ಷಣ ದೇಶಾದ್ಯಂತ, ಅದರಲ್ಲೂ ವಿಶೇಷವಾಗಿ ದೆಹಲಿಯಲ್ಲಿ ಹಿಂದೆಂದೂ ಕಂಡರಿಯದ ಜನಾಕ್ರೋಶ ವ್ಯಕ್ತವಾಯಿತು. ಜನರು ಬೀದಿಗಿಳಿದು ಕ್ಯಾಂಡಲ್ ಲೈಟ್ ಮೆರವಣಿಗೆಗಳನ್ನು ನಡೆಸಿದರು. ಜಸ್ಟಿಸ್ ಫಾರ್ ಜೆಸಿಕಾ ಅನ್ನೋ ಘೋಷಣೆ ಎಲ್ಲೆಡೆ ಕೇಳಿಬರಲು ಶುರುವಾಯಿತು. SMS ಮತ್ತು ಇಮೇಲ್ ಅಭಿಯಾನಗಳು ಶುರುವಾದವು. ಇದು ಭಾರತದ ಮೊದಲ ಸಿಟಿಜನ್ ಲೆಡ್ ಪ್ರತಿಭಟನೆಗಳಲ್ಲಿ ಒಂದಾಗಿತ್ತು. ಇದೇ ಸಮಯದಲ್ಲಿ ತೆಹಲ್ಕಾ ಸುದ್ದಿಪತ್ರಿಕೆ ಒಂದು ಕುಟುಕು ಕಾರ್ಯಾಚರಣೆ ಅಂದ್ರೆ ಸ್ಟಿಂಗ್ ಆಪರೇಷನ್ ನಡೆಸಿತು. ಅದು ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ನೀಡಿತು. ಹೌದು, ಆ ಸ್ಟಿಂಗ್ ಆಪರೇಷನ್ನಲ್ಲಿ ಅನೇಕ ಪ್ರತಿಕೂಲ ಸಾಕ್ಷಿಗಳು ತಮಗೆ ಲಂಚ ನೀಡಿ ಮತ್ತು ಬೆದರಿಸಿ ಹೇಳಿಕೆ ಬದಲಿಸುವಂತೆ ಮಾಡಲಾಗಿತ್ತು ಅಂತ ಕ್ಯಾಮರಾದ ಮುಂದೆ ಒಪ್ಕೊಂಡ್ರು. ನಿಜವಾಗ್ಲೂ? ಹೌದು. ಇದರಲ್ಲಿ ಮನು ಶರ್ಮಾನ ತಂದೆ ವಿನೋದ್ ಶರ್ಮಾ ಹಣ ಹಂಚಿ ಸಾಕ್ಷಿಗಳನ್ನು ಖರೀದಿಸಲು ಪ್ರಯತ್ನಿಸಿದ್ದು ಕೂಡ ಬಹಿರಂಗವಾಯಿತು. ಈ ಸ್ಟಿಂಗ್ ಆಪರೇಷನ್ ಮುಚ್ಚಿಹೋಗಿದ್ದ ಪ್ರಕರಣವನ್ನು ಮತ್ತೆ ಜೀವಂತಗೊಳಿಸಿತು. ಹಾಗಾದ್ರೆ ಇಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಎದುರಾಯಿತು ಅಲ್ವಾ? ಒಂದ್ ಕಡೆ ಮಾಧ್ಯಮಗಳು ಈ ರೀತಿ ಒತ್ತಡ ಹಾಕ್ದೇ ಹೋಗಿದ್ರೆ ಈ ಕೇಸ್ ಸತ್ತೇ ಹೋಗ್ತಿತ್ತು. ಮತ್ತೊಂದು ಕಡೆ ಇದೇ ಮಾಧ್ಯಮಗಳು ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಿದ ಹಾಗಾಯಿತು. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ? ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಘಟನೆಯು ಭಾರತದಲ್ಲಿ ಮಾಧ್ಯಮ ವಿಚಾರಣೆ ಅಥವಾ ಟ್ರಯಲ್ ಬೈ ಮೀಡಿಯಾ ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿತು. ಸುಪ್ರೀಂ ಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ಇದರ ಬಗ್ಗೆ ಎಚ್ಚರಿಕೆಯ ಮಾತನ್ನಾಡಿದೆ. ಏನಂತ? ಮಾಧ್ಯಮಗಳು ಮಾಹಿತಿ ನೀಡಬೇಕು, ಸತ್ಯವನ್ನು ಹೊರತರಬೇಕು, ಆದರೆ ಅವರೇ ಒಂದು ಸಮಾನಾಂತರ ನ್ಯಾಯಾಲಯವನ್ನು ನಡೆಸಬಾರದು ಅಂತ. ಇದು ಆರೋಪಿಯ ನ್ಯಾಯಯುತ ವಿಚಾರಣೆಯ ಹಕ್ಕನ್ನು ಉಲ್ಲಂಘಿಸುತ್ತದೆ ಮತ್ತು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಿದಂತಾಗ್ತದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಇದು ಒಂದು ವಿರೋಧಾಭಾಸ. ಖಂಡಿತ. ಇಲ್ಲಿ ಮಾಧ್ಯಮದ ವಿಚಾರಣೆ ಇಲ್ಲದಿದ್ದರೆ ನ್ಯಾಯ ಸಿಗುತ್ತಿರಲಿಲ್ಲ. ಆದರೆ ಇದೇ ಪ್ರವೃತ್ತಿ ಎಲ್ಲಾ ಪ್ರಕರಣಗಳಲ್ಲೂ ಮುಂದುವರಿದರೆ ಅದು ಅಪಾಯಕಾರಿ. ಸಾರ್ವಜನಿಕ ಮತ್ತು ಮಾಧ್ಯಮಗಳ ಈ ನಿರಂತರ ಒತ್ತಡದ ನಂತರ ಪ್ರಾಸಿಕ್ಯೂಷನ್ ದೆಹಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತು. ಅಲ್ಲಿ ಏನಾಯ್ತು? ವಿಚಾರಣೆ ಮತ್ತೆ ವರ್ಷಗಟ್ಲೆ ನಡೀತಾ? ಇಲ್ಲ. ಇಲ್ಲಿ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿತ್ತು. ದೆಹಲಿ ಹೈಕೋರ್ಟ್ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿತು. 25 ದಿನಗಳ ಕಾಲ. ಕೇವಲ 25 ದಿನ? ಹೌದು, 25 ದಿನಗಳ ಕಾಲ ಸತತವಾಗಿ ವೇಗದ ಗತಿಯಲ್ಲಿ ವಿಚಾರಣೆ ನಡೆಸಿತು. ಇದು ನ್ಯಾಯಾಂಗ ವ್ಯವಸ್ಥೆ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಮುಂದಾದಂತೆ ಇತ್ತು. ಹಾಗಾದ್ರೆ ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ಹೇಗ್ ನೋಡಿತು? ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ವಿಚಾರಣಾ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅತ್ಯಂತ ಕಟ್ಟು ಶಬ್ದಗಳಲ್ಲಿ ಟೀಕಿಸಿತು. ನ್ಯಾಯಾಧೀಶರು ತಮ್ಮ ಚಿಂತನೆಯನ್ನು ಸಂಪೂರ್ಣವಾಗಿ ಅನ್ವಯಿಸಿಲ್ಲ ಮತ್ತು ಸಾಕ್ಷ್ಯಗಳನ್ನು ಸರಿಯಾಗಿ ಪರಿಶೀಲಿಸಿಲ್ಲ ಎಂದು ಹೇಳಿತು. ಶಯಾನ್ ಮುನ್ಷಿಯ ಸಾಕ್ಷ್ಯದ ಬಗ್ಗೆ ಏನು ಹೇಳಿತು? ಅವನ ಸಾಕ್ಷ್ಯವನ್ನು
ಸಂಪೂರ್ಣ ಸುಳ್ಳು ಎಂದು ಬಣ್ಣಿಸಿತು. ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ಎಲ್ಲಾ ಸಾಕ್ಷ್ಯಗಳನ್ನು ಮರುಪರಿಶೀಲಿಸಿ ಒಂದು ರೀತಿ ತನಿಖಾ ಸಂಸ್ಥೆಯ ಕೆಲಸವನ್ನೂ ಮಾಡಿತು. ನ್ಯಾಯದಾನದಲ್ಲಿ ಆಗಿರುವ ಗಂಭೀರ ವೈಫಲ್ಯವನ್ನು ಸರಿಪಡಿಸುವುದು ಮೇಲ್ಮನವಿ ನ್ಯಾಯಾಲಯದ ಕರ್ತವ್ಯ ಎಂಬುದಕ್ಕೆ ಈ ತೀರ್ಪು ಒಂದು ಉತ್ತಮ ಉದಾಹರಣೆಯಾಗಿದೆ. ಕೊನೆಗೂ ತೀರ್ಪು ಬಂತು, ಡಿಸೆಂಬರ್ 18, 2006ರಂದು. ಹೌದು, ಆ ದಿನ ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಿ ಮನು ಶರ್ಮಾನನ್ನು ದೋಷಿಯೆಂದು ಘೋಷಿಸಿತು. ಶಿಕ್ಷೆ? ಮನು ಶರ್ಮಾನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಸಾಕ್ಷ್ಯ ನಾಶಪಡಿಸಿದ್ದಕ್ಕಾಗಿ ವಿಕಾಸ್ ಯಾದವ್ ಮತ್ತು ಅಮರ್ದೀಪ್ ಗಿಲ್ಗೆ ತಲಾ 4 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ನಂತರ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಪ್ರಶ್ನಿಸಿ ಮನು ಶರ್ಮಾ ಸುಪ್ರೀಂ ಕೋರ್ಟ್ಗೆ ಹೋದ. ಆದರೆ ಏಪ್ರಿಲ್ 19, 2010ರಂದು ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದು ಈ ದೀರ್ಘ ಕಾನೂನು ಹೋರಾಟಕ್ಕೆ ಅಂತಿಮ ಮುದ್ರೆ ಒತ್ತಿತು. ಹಾಗಾದ್ರೆ ಕಾನೂನಾತ್ಮಕ ಹೋರಾಟ ಇಲ್ಲಿಗೆ ಮುಗಿಯಿತು. ಆದ್ರೆ ಈ ಕಥೆಯ ಮಾನವೀಯ ಮುಖ, ಅಂದ್ರೆ ಈ ಹೋರಾಟದ ಹಿಂದಿದ್ದ ವ್ಯಕ್ತಿಯ ಕಥೆ ಇಲ್ಲಿಂದ ಶುರುವಾಗುತ್ತೆ. ನ್ಯಾಯಾಲಯಗಳು ತಮ್ಮ ತೀರ್ಪು ನೀಡಿದವು, ಆದ್ರೆ ಭಾವನಾತ್ಮಕ ತೀರ್ಪು ಇನ್ನೂ ಬಾಕಿಯಿತ್ತು. ನಿಜ. ಮತ್ತು ಅದು ಬಂದಿದ್ದು ಈ ಹೋರಾಟವನ್ನು ಅತ್ಯಂತ ಹತ್ತಿರದಿಂದ ನಡೆಸಿದ ವ್ಯಕ್ತಿಯಿಂದ, ಜೆಸಿಕಾಳ ಸಹೋದರಿ ಸಬ್ರೀನಾ ಲಾಲ್. ನಿಜ. ಈ ಇಡೀ ಹೋರಾಟದ ನಿಜವಾದ ಯೋಧೆ ಸಬ್ರೀನಾ ಲಾಲ್. ಅವರು ಈ ಹೋರಾಟದಲ್ಲಿ ತಮ್ಮ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡ್ರು. 1 ದಶಕಕ್ಕೂ ಹೆಚ್ಚು ಕಾಲ ಅವರು ನ್ಯಾಯಕ್ಕಾಗಿ ದಣಿವರಿಯದೆ ಹೋರಾಡಿದ್ರು. ಆದರೆ ವರ್ಷಗಳ ನಂತರ ಈ ಕಥೆಯಲ್ಲಿ ಯಾರು ಊಹಿಸದ ಒಂದು ತಿರುವು ಬಂತು. 2018ರಲ್ಲಿ ಸಬ್ರೀನಾ ಅವರು ಮನು ಶರ್ಮಾನನ್ನು ಕ್ಷಮಿಸಿರುವುದಾಗಿ ಮತ್ತು ಆತನ ಬಿಡುಗಡೆಗೆ ತಮ್ಮ ಆಕ್ಷೇಪವಿಲ್ಲ ಎಂದು ತಿಹಾರ್ ಜೈಲಿನ ಅಧಿಕಾರಿಗಳಿಗೆ ಪತ್ರ ಬರೆದರು. ಇಷ್ಟು ದೊಡ್ಡ ಹೋರಾಟ ಮಾಡಿದ ನಂತರ ಈ ಕ್ಷಮೆಯನ್ನೋದು, ಇದು ಬಹುಶಃ ಈ ಕಥೆಯ ಅತ್ಯಂತ ಸಂಕೀರ್ಣವಾದ ಭಾಗ. ಯಾಕೆ ಅವರು ಹೀಗೆ ಮಾಡಿದರು? ಇದೊಂದು ಬಹಳ ವೈಯಕ್ತಿಕ ಮತ್ತು ತಾತ್ವಿಕ ಪ್ರಶ್ನೆ. ಸಬ್ರೀನಾ ಅವರೇ ಹೇಳಿದ ಹಾಗೆ, ನನ್ನ ಮನಸ್ಸಿನಿಂದ ಆ ದ್ವೇಷವನ್ನು ತೆಗೆದುಹಾಕಬೇಕಿತ್ತು. ದ್ವೇಷವನ್ನು ಇಟ್ಟುಕೊಂಡು ಬದುಕಲು ಸಾಧ್ಯವಿಲ್ಲ. ನಾನು ಅವನನ್ನು ಕ್ಷಮಿಸಿದ್ದೇನೆ. ಇದು ನ್ಯಾಯದ ವ್ಯವಸ್ಥೆಯಾಚೆಗಿನ ವೈಯಕ್ತಿಕ ಶಾಂತಿಯ ಹುಡುಕಾಟವಾಗಿತ್ತು. ಆದರೆ ಅವರ ಈ ನಿರ್ಧಾರ ಮತ್ತೆ ದೇಶಾದ್ಯಂತ ಚರ್ಚೆಯನ್ನು ಹುಟ್ಟುಹಾಕಿತು. ಒಬ್ಬ ವ್ಯಕ್ತಿಯ ಕ್ಷಮೆ ಸಮಾಜದ ಶಿಕ್ಷೆಯ ಅಗತ್ಯವನ್ನು ಮೀರಿಸಬಹುದೇ? ಸಬ್ರೀನಾ ಅವರ ಕ್ಷಮೆಯ ಆಧಾರದ ಮೇಲೆಯೇ ಮನು ಶರ್ಮಾನನ್ನು ಬಿಡುಗಡೆ ಮಾಡಲಾಯ್ತಾ? ಅದೊಂದೇ ಕಾರಣವಲ್ಲ. ಕಾನೂನಾತ್ಮಕವಾಗಿ ಅವಧಿಪೂರ್ವ ಬಿಡುಗಡೆಯು ಕೈದಿಯ ಉತ್ತಮ ನಡತೆ ಮತ್ತು ಪುನರ್ವಸತಿಯನ್ನು ಆಧರಿಸಿರ್ತದೆ. 16 ವರ್ಷಗಳ ಜೈಲು ಶಿಕ್ಷೆಯ ನಂತರ ಜೂನ್ 2020ರಲ್ಲಿ ಮನು ಶರ್ಮನನ್ನು ಉತ್ತಮ ನಡತೆಯ ಆಧಾರದ ಮೇಲೆ ಅವಧಿಗೂ ಮುನ್ನವೇ ಬಿಡುಗಡೆ ಮಾಡಲಾಯಿತು. ಸಬ್ರೀನಾ ಅವರ ಪತ್ರ ಒಂದು ಪೂರಕ ಅಂಶವಾಗಿತ್ತಾ? ಹೌದು, ಅದೊಂದು ಪೂರಕ ಅಂಶವಾಗಿತ್ತು. ಆದರೆ ಅದೇ ಏಕೈಕ ಕಾರಣವಾಗಿರಲಿಲ್ಲ. ದುರದೃಷ್ಟವಶಾತ್ ಸಬ್ರೀನಾ ಲಾಲ್ 2021ರಲ್ಲಿ ಅನಾರೋಗ್ಯದಿಂದ ನಿಧನರಾದ್ರು. ಅವರು ಹೋರಾಡಿ ನ್ಯಾಯವನ್ನು ತಂದುಕೊಟ್ರು ಮತ್ತು ಕೊನೆಗೆ ಕ್ಷಮೆಯ ಮೂಲಕ ತಮ್ಮದೇ ಆದ ಶಾಂತಿಯನ್ನು ಕಂಡುಕೊಂಡ್ರು. ಆದರೆ ವ್ಯವಸ್ಥೆಯ ಬಗ್ಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಸುಳ್ಳು ಸಾಕ್ಷಿ ಹೇಳಿ ನ್ಯಾಯವನ್ನು ತಪ್ಪಿಸಲು ಯತ್ನಿಸಿದ ಶಯಾನ್ ಮುನ್ಷಿ ಮತ್ತು ಇತರರ ಕಥೆಯೇನಾಯ್ತು? ಅದು ಬಹಳ ಮುಖ್ಯವಾದ ಅಂಶ. ನ್ಯಾಯಾಂಗ ವ್ಯವಸ್ಥೆ ಅವರನ್ನು ಮರೆಯಲಿಲ್ಲ. 2013ರಲ್ಲಿ ದೆಹಲಿ ಹೈಕೋರ್ಟ್ ಶಯಾನ್ ಮುನ್ಷಿ ಮತ್ತು ಬ್ಯಾಲಿಸ್ಟಿಕ್ ತಜ್ಞ ಪ್ರೇಮ್ ಮನೋಚಾ ವಿರುದ್ಧ ಸುಳ್ಳು ಸಾಕ್ಷಿ ನುಡಿದಿದ್ದಕ್ಕಾಗಿ ಅಂದರೆ ಪರ್ಜರಿಗಾಗಿ ಪ್ರತ್ಯೇಕ ಪ್ರಕರಣ ದಾಖಲಿಸಲು ಆದೇಶಿಸಿತು. ಪರ್ಜರಿ ಅಂದ್ರೆ ನ್ಯಾಯಾಲಯದಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಸುಳ್ಳು ಹೇಳೋದು ಅಲ್ವಾ? ಹೌದು. ಇದು ನ್ಯಾಯಾಂಗ ವ್ಯವಸ್ಥೆಯ ಅಡಿಪಾಯಕ್ಕೆ ಮಾಡುವ ದಾಳಿ. ಆದುದರಿಂದ ಹೈಕೋರ್ಟ್ ಅವರ ವಿರುದ್ಧ ಕ್ರಮ ಕೈಗೊಂಡಿತು. ಇದು ಪ್ರತಿಕೂಲ ಸಾಕ್ಷಿದಾರರ ಸಮಸ್ಯೆಯನ್ನು ನ್ಯಾಯಾಂಗ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ಹಾಗಾದ್ರೆ ಒಂದು ಆಘಾತಕಾರಿ ಕೊಲೆ, ವಿಫಲವಾದ ವಿಚಾರಣೆ, ಸಾರ್ವಜನಿಕರ ಅಭೂತಪೂರ್ವ ಹೋರಾಟ ಮತ್ತು ಅಂತಿಮವಾಗಿ ದೊರೆತ ನ್ಯಾಯ ಮತ್ತು ಆ ನ್ಯಾಯದ ನಂತರ ಬಂದ ಕ್ಷಮೆ, ಇದು ಕೇವಲ ಜೆಸಿಕಾ ಲಾಲ್ ಅವರ ಕಥೆಯಲ್ಲ. ಇದು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ದೌರ್ಬಲ್ಯ ಮತ್ತು ಅದರೊಳಗಿನ ಶಕ್ತಿ ಎರಡರ ಪ್ರತೀಕವೂ ಹೌದು. ಖಂಡಿತ. ಈ ಪ್ರಕರಣ ಭಾರತದಲ್ಲಿ ಸಾಕ್ಷಿದಾರರ ರಕ್ಷಣೆ ಕಾನೂನಿನ ಅಗತ್ಯತೆ, ಪ್ರಭಾವಿ ವ್ಯಕ್ತಿಗಳ ಹೊಣೆಗಾರಿಕೆ ಮತ್ತು ಮಾಧ್ಯಮದ ಜವಾಬ್ದಾರಿಯುತ ಪಾತ್ರದ ಬಗ್ಗೆ ಬಹಳ ಮಹತ್ವದ ಸಂವಾದಗಳನ್ನು ಹುಟ್ಟಾಕಿತು.
ಇದು ನ್ಯಾಯಾಂಗ ವ್ಯವಸ್ಥೆ ತನ್ನ ತಪ್ಪುಗಳಿಂದ ಕಲಿಯಬಲ್ಲದು ಎಂಬುದಕ್ಕೂ ಒಂದು ಸಾಕ್ಷಿ. ಈ ಇಡೀ ಕಥೆಯನ್ನು ಕೇಳಿದ ಮೇಲೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಈ ಪ್ರಕರಣ ಸಬ್ರೀನಾ ಲಾಲ್ ಅವರ ಕ್ಷಮೆಯೊಂದಿಗೆ ಒಂದು ರೀತಿಯಲ್ಲಿ ಮುಕ್ತಾಯವಾಯಿತು. ಇದು ಕೇಳುಗರಿಗೆ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನ್ಯಾಯಕ್ಕಾಗಿ ಇಷ್ಟು ದೀರ್ಘ ಮತ್ತು ಕಠಿಣ ಹೋರಾಟದ ನಂತರ ನಿಜವಾದ ಸಮಾಧಾನ ಅಂದ್ರೇನು? ಅದು ಕಾನೂನು ನೀಡುವ ಪೂರ್ಣಾವಧಿಯ ಶಿಕ್ಷೆಯೇ, ಅಥವಾ ಕ್ಷಮೆ ಮತ್ತು ಪುನರ್ವಸತಿಯಂತಹ ಪರಿಕಲ್ಪನೆಗಳಿಗೆ ಇಂತಹ ಗಂಭೀರ ಪ್ರಕರಣಗಳಲ್ಲೂ ಜಾಗವಿದೆಯಾ? ಒಬ್ಬ ವ್ಯಕ್ತಿಯ ವೈಯಕ್ತಿಕ ಕ್ಷಮಿಸುವ ಗುಣ ಸಮಾಜದ ಶಿಕ್ಷೆಯ ಅಗತ್ಯವನ್ನು ಮೀರಿಸಬಲ್ಲುದೆ?